ನಮಸ್ಕಾರ. ಇಂದಿನ ಸುಭಾಷಿತ ಏನಾಸ್ಯ ಪಿತರೋ ಯಾತಾಃ ಏನ ಯಾತಾಃ ಪಿತಾಮಹಾಃ ತೇನ ಯಾಯಾತ್ ಸತಾ ಮಾರ್ಗಂ ತೇನ ಗಚ್ಚನ್ ನರಿಷ್ಯತೆ. ನಮ್ಮ ಪೂರ್ವಜರು, ತಂದೆ ತಾಯಂದಿರು, ಅಜ್ಜ ಮುತ್ತಜ್ಜಂದಿರು ಯಾವ ದಾರಿಯಲ್ಲಿ ಸಾಗಿದರೋ, ಯಾವ ಧರ್ಮ ಮಾರ್ಗವನ್ನು ಹಿಡಿದುಕೊಂಡು ಸಾಗಿದರೋ ಅದೇ ಕ್ರಮದಲ್ಲಿ ನಾವು ಕೂಡ ಸಾಗಬೇಕು. ಹಾಗೆ ಯಾರು ಮುಂದಕ್ಕೆ ಹೋಗ್ತಾನೋ ಅವನು ಖಂಡಿತವಾಗಲೂ ಕೂಡ ನಾಶ ಆಗೋದಿಲ್ಲ ಅಂತ ಈ ಸುಭಾಷಿತದ ಅರ್ಥ. ಸಾಧಾರಣವಾಗಿ ಮನುಷ್ಯನಿಗೆ ಪುಣ್ಯದ ಫಲ ಬೇಕು, ಆದರೆ ಪುಣ್ಯ ಕಾರ್ಯವನ್ನು ಮಾಡೋದಿಲ್ಲ. ಪಾಪದ ಫಲ ಬೇಡ, ಆದರೆ ಪಾಪದ ಕಾರ್ಯವನ್ನು ಮಾಡೋದಕ್ಕೆ ಅವನು ಹಿಂಜರಿಯೋದಿಲ್ಲ. ಹೀಗಿದ್ದಾಗ ಮನುಷ್ಯನಿಗೆ ಯಾವ ಕ್ರಮದಲ್ಲಿ ತಾನು ಜೀವನವನ್ನು ಮಾಡಬೇಕು ಅಂತ ಅವನು ಆಲೋಚನೆ ಮಾಡಿದರೆ, ತಮ್ಮ ಹಿಂದಿನವರು ಯಾವ ಮಾರ್ಗವನ್ನು ಅನುಸರಣೆ ಮಾಡಿಕೊಂಡು ಬಂದಿದ್ದರೋ ಅದೇ ಮಾರ್ಗವನ್ನು ಅವನು ಅವಲಂಬಿಸುವಂಥದ್ದು ಅತ್ಯಂತ ಶ್ರೇಯಸ್ಕರ ಅನ್ನುವಂಥದ್ದು ಈ ಒಂದು ಸುಭಾಷಿತದ ಅರ್ಥ. ಹಿಂದಿನವರು ಪರಂಪರಾಗತವಾಗಿ ಕೆಲವು ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ಬಂದಿರ್ತಾರೆ. ಅದು ನಮ್ಮ ಶ್ರೇಯಸ್ಸಿಗೆ ಸಾಧನ ಆಗಿರ್ತದೆ. ಅಂತಹ ಒಂದು ಪದ್ಧತಿಯನ್ನು ನಮ್ಮ ಇಂದಿನ ಪೀಳಿಗೆಯವರು ಅಥವಾ ನಾವುಗಳು ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹದ್ದು. ಹಾಗೆ ಮಾಡಿದಾಗ ಆ ಧರ್ಮ ಅನ್ನುವಂಥದ್ದರ ಆಚರಣೆಯನ್ನು ಕೂಡ ಮಾಡಿದ ಹಾಗೆ ಆಗತ್ತೆ. ಹಾಗೆ ಮನುಷ್ಯನಾದಂಥವನಿಗೆ ಸಾಧಾರಣವಾಗಿ ಇವತ್ತಿನ ಕಾಲದಲ್ಲಿ ಹೇಗೆ ಹೇಳ್ತಾರೆ ಅಂತಂದರೆ, ಅಜ್ಜ ನೆಟ್ಟಿದ ಆಲದ ಮರ ಅನ್ನುವಂಥ ಮಾತು ಬರ್ತದೆ. ಅಂದರೆ ಅವರೆಲ್ಲ ಆಚರಣೆ ಮಾಡಿದ್ದನ್ನು ತಪ್ಪು ಅಂತ ಹೇಳ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂತಹ ಮನೋಭಾವನೆ ಬೆಳೆಯುವಂತೆ ಮಾತುಗಳನ್ನು ಆಡ್ತಾರೆ. ಹಾಗೆ ಸರಿಯಾದ ದಾರಿಯಲ್ಲಿ ಹೋದರೆ ಏನನ್ನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗಿಷ್ಟ ಬಂದಾದಂತಹ ದಾರಿಯಲ್ಲಿ ಹೋಗಿ ಏನಕೇನ ಪ್ರಕಾರೇಣ ಧನಾಢ್ಯ ಪುರುಷೋ ಭವ, ಏನಾದರೂ ಮಾಡಿ ಹಣ ಮಾಡು ಅನ್ನತಕ್ಕಂತಹದ್ದನ್ನು ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಅಂತಹ ಮಾರ್ಗ ಅದು ಅತ್ಯಂತ ಶ್ರೇಷ್ಠವಾದದ್ದಲ್ಲ. ಸಾಧಾರಣವಾಗಿ ಮನುಷ್ಯ ನೀತಿವಂತನಾಗಿ ಬಾಳಿ ಅದರಿಂದ ಅವನು ಸಂಪಾದನೆ ಮಾಡುವಂತಹದ್ದೇನಿದೆ ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ಅವನು ಹಿರಿಯರು ಹಾಕಿಕೊಟ್ಟಂತಹ ದಾರಿಯನ್ನು ಅನುಸರಿಸಿದರೆ ಅವನಿಗೆ ಖಂಡಿತವಾಗಲೂ ಕೂಡ ಶ್ರೇಯಸ್ಸು ಅನ್ನುವಂತಹದ್ದಾಗತ್ತೆ. ಹಾಗೆ ಮನುಷ್ಯ ಕೂಡ ಉತ್ತಮ ರೀತಿಯಾಗಿರತಕ್ಕಂತಹ ಬದುಕನ್ನು ಅವನು ಸಾಗಿಸ್ತಾನೆ. ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳನ್ನು ನಾವು ಕೇಳಿದರೂ ಕೂಡ ಅದಕ್ಕೆ ವಿಚಲಿತರಾಗದೆ ಅನುಸೃಜ್ಯ ಸತಾಂ ಮಾರ್ಗಂ, ಸಜ್ಜನರು ಹೇಳಿರ್ತಕ್ಕಂತಹ ಅಥವಾ ಸಜ್ಜನರು ನಡೆದಿರತಕ್ಕಂತಹ ದಾರಿಯನ್ನು ನಾವು ಅನುಸರಿಸಿ ನಡೆಯುವಂತಹದ್ದೇನಿದೆ ಅದು ನಿಜವಾಗಲೂ ಕೂಡ ಅವನು ಸ್ವಲ್ಪವನ್ನೇ ಸಾಧನೆ ಮಾಡಿದರೂ ಕೂಡ ಬಹಳಷ್ಟನ್ನು ಸಾಧಿಸಿದ ಹಾಗೆ ಆಗತ್ತೆ. ಯಾವುದನ್ನು ನಾವು ಮಾನದಂಡವಾಗಿ ಇಟ್ಕೊಳ್ಬೇಕು ಕೆಲವು ವಿಚಾರಗಳಲ್ಲಿ ಅಂತಂದರೆ, ಮಹಾಜನೋ ಏನಗತಸ್ಸ ಪಂಥಾಹ ಅಂತ ಹೇಳ್ತಾರೆ ಯಕ್ಷ ಪ್ರಶ್ನೆಯಲ್ಲಿ. ಮಹಾತ್ಮರು, ಶ್ರೇಷ್ಠರು, ತಿಳಿದಂಥವರು ಯಾವ ದಾರಿಯನ್ನು ನಡೆದಿದ್ದಾರೋ ಅದೇ ದಾರಿಯಲ್ಲಿ ನಾವು ಕೂಡ ನಡೀಬೇಕು. ಆದ್ದರಿಂದ ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ನಾವು ತಪ್ಪದೆ ಅದನ್ನು ಅನೂಚಾನವಾಗಿ ಉಳಿಸಿ ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೂ ಹೋದಾಗಲೇ ಅದು ಅತ್ಯಂತ ಉತ್ತಮವಾಗಿರತಕ್ಕಂತಹ ದಾರಿ ಅನ್ನುವಂಥದ್ದನ್ನು ಈ ಸುಭಾಷಿತ ಹೇಳುತ್ತೆ. ನಮಸ್ಕಾರ.